ದೇವನಹಳ್ಳಿ ತಾಲೂಕು ಕೊಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಜ್ಞಾನ ಮಂದಿರ ಇದು ಮೊದಲು ಫಸ್ಟು ನಾವು ಒಂದು ಚಿಕ್ಕ ದೇವಸ್ಥಾನ, ಈ ಜಾಗದಲ್ಲಿ ಚಿಕ್ಕ ದೇವಸ್ಥಾನ ಸ್ಥಾಪನೆ ಆಗಿತ್ತು. 2007ರಲ್ಲಿ ಚಿಕ್ಕ ದೇವಸ್ಥಾನ ಸ್ಥಾಪನೆ ಆಗಿದ್ದು. ಅದಾದ ಮೇಲೆ ಈ ದೊಡ್ಡ ದೇವಸ್ಥಾನ ಸ್ಥಾಪನೆ ಆಗಿತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳದ್ದು. ಮುಖ್ಯವಾಗಿ ಈ ಜಾಗ, ಈ ದೇವಸ್ಥಾನ ಯಾವ ಥರ ಸ್ಥಾಪನೆ ಆಯಿತು ಅಂದರೆ, ಮುಖ್ಯವಾಗಿ ನಮ್ಮ ಈ ದೇವಸ್ಥಾನದ ಪ್ರೆಸಿಡೆಂಟ್, ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದ ಪ್ರೆಸಿಡೆಂಟ್ ಅಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನ ಪ್ರೆಸಿಡೆಂಟ್ ಆದಂಥ ನಾಗಸುಂದರ ಮೂರ್ತಿ ಸರ್ ಅವ್ರಿಗೆ ಕನಸಿನಲ್ಲಿ ಬಂದು ಸ್ವಾಮಿ ಇದ್ರ ಬಗ್ಗೆ ದೇವಸ್ಥಾನ ಇಂಥದ್ದು ಆಗಬೇಕು ಈ ಜಾಗದಲ್ಲಿ ಅಂತ ಅವರಿಗೆ ಆಜ್ಞೆ ಕೊಟ್ಟಿರ್ತಾರೆ ಕನಸಿನಲ್ಲಿ. ಓಕೆ, ಅದೇ ಪ್ರಕಾರ ಇಲ್ಲಿ ಸಾಹೇಬರು ನಮ್ಮ ನಾಗಸುಂದರಿ ಮೂರ್ತಿ ಸರ್ ಬಂದು ಇಲ್ಲಿ ದೇವಸ್ಥಾನ ಜಾಗ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ದೇವಸ್ಥಾನ ಕಟ್ಟಿಸಿದ್ದಾರೆ. ಓಕೆ, ಪ್ರತಿ ವಾರನೂ ಭಾನುವಾರದೊತ್ತು ವಿಶೇಷ ಪೂಜೆ ಇರ್ತದೆ ಮತ್ತು ಅನ್ನದಾನ ಇರ್ತದೆ. ನಮ್ಮ ಇದರಲ್ಲಿ ಮೇ ತಿಂಗಳಲ್ಲಿ ಆರಾಧನೆ ನಡೀತದೆ. ಸ್ವಾಮಿ ಆರಾಧನೆ ನಡೆದಾಗ ಸುಮಾರು 400ರಿಂದ 500 ಜನ ಸೇರ್ತಾರೆ ಅವಾಗ. ಮತ್ತು ನವಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸ ಇರ್ತದೆ, ಅವಾಗಲೂ ಅಷ್ಟೇ ತುಂಬ ಜನ, ಒಂದು 400ರಿಂದ 500 ಜನ ಸೇರ್ತಾರೆ. ಮತ್ತು ಪ್ರತಿ ವಾರ ವಿಶೇಷವಾಗಿ ಭಾನುವಾರದೊತ್ತು 12:30ಗೆ ಪೂಜೆ ಇರ್ತದೆ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ. ಅವರು ಇದಕ್ಕೆ ದೇವಸ್ಥಾನಕ್ಕೆ ಮುಂಚೆಯಿಂದ ಮೊದಲು ನಂಜನಗೂಡಿನಲ್ಲೂ ಅಷ್ಟೇ, ನಂಜನಗೂಡಲ್ಲಿ ಪ್ರತಿ ವರ್ಷವೂ ಅವರು 5,000 ಜನಕ್ಕೆ ಊಟ ಹಾಕಿಸ್ತಾ ಇದ್ದಿದ್ದು, ಅನ್ನದಾನ ಮಾಡಿಸ್ತಾ ಇದ್ದಿದ್ದು ಸ್ವಾಮಿ ಹೆಸರಲ್ಲಿ. ಅವ್ರ ಜೀವನ ಸಂಪೂರ್ಣವಾಗಿ, ನಮ್ಮ ಪ್ರೆಸಿಡೆಂಟ್ ಅವರ ಜೀವನ ಸಂಪೂರ್ಣವಾಗಿ ಸ್ವಾಮಿ ಸೇವೆ ಮಾಡಿಕೊಂಡು ಅವರು ಅನ್ನದಾನ ಮಾಡಿಕೊಂಡು ಬಂದಿರುವಂಥದ್ದು 35 ವರ್ಷದಿಂದ, ಸತತವಾಗಿ 35 ವರ್ಷದಿಂದ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ವಾರನೂ ಭಕ್ತಾದಿಗಳು ಬರ್ತಾರೆ. ಭಾನುವಾರದೊತ್ತು ವಿಶೇಷ ಪೂಜೆ ಇರ್ತದೆ, ಆ ಟೈಮಲ್ಲಿ ಭಕ್ತಾದಿಗಳು ತುಂಬ ಜನ ಸೇರ್ತಾರೆ. ಬಂದಿರೋರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಸ್ವಾಮಿ ನಂಬಬೇಕು ಅಂತ ಮಂತ್ರ ಇದೆ. ಮಂತ್ರ ಬಂದು ದ್ವಾದಶಾಕ್ಷರಿ ಮಂತ್ರ ಅಂತ, ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ಶ್ರೀ ವೀರಬ್ರಹ್ಮಣ್ಯ ನಮಃ ಅಂದ್ಬಿಟ್ಟು ಆ ದ್ವಾದಶಾಕ್ಷರಿ ಮಂತ್ರನ ಅವರು ಯಾರು ಜಪಿಸ್ತಾರೋ ಮತ್ತು ಸ್ವಾಮಿನ ಇಲ್ಲಿ ಬಂದು ಪೂಜೆ ಮಾಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ನಂಬಿ ಅವರು ಒಳ್ಳೆಯ ಮಾರ್ಗದಲ್ಲಿದ್ದರೆ 100% ಅವ್ರಿಗೆ ಒಳ್ಳೆಯದಾಗೇ ಆಗುತ್ತೆ. ನನ್ನ ಹೆಸರು ಅರವಿಂದ್ ಅಂದ್ಬಿಟ್ಟು, ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನಲ್ಲಿ. ಮತ್ತು ನಾನು ವೃತ್ತಿಯಲ್ಲಿ ಬಂದು ಲೆಕ್ಚರರ್ ಕಾಲೇಜಿನಲ್ಲಿ.